ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ಬರ್ತಾ ಇದೆ ಆಯ್ತಾ, ವೆರಿ ಸೂನ್ ಆಯ್ತಾ. ಜೂನ್ ಫಸ್ಟ್ ವೀಕೆ ನಿಮ್ಮ ಮುಂದೆ ಬರ್ತಾ ಇದೆ. ಓಕೆ, ಆದರೆ ಈಗ ಹೇಳ್ತಿರೋ ವಿಷಯ ಏನು ಗೊತ್ತಾ, ನಮ್ಮ ರಕ್ಷಿತಾ ಮತ್ತು ಮಾಳು ಅವರು ಆಯ್ತಾ ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೀವು ಯೋಚನೆ ಮಾಡಿ, ಮಾಳು ಮತ್ತು ರಕ್ಷಿತಾ ಇಷ್ಟು ಕ್ಲೋಸ್ ಆಗ್ತಾರೆ, ಇಷ್ಟು ಅವ್ರ ಬಾಂಡಿಂಗು ಆಯಿತಾ ಈ ರೀತಿ ಬಿಲ್ಡ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಆಯಿತಾ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಈಗ ನಮ್ಮ ರಕ್ಷಿತಾ ಮತ್ತು ಮಾಳು ಅವರು ಇಬ್ಬರೂ ಕೂಡ ಆಯಿತಾ ಒಂಥರ ಫೇವ್ರೇಟ್ ಅನ್ನೋ ರೀತಿ ಆಗ್ತಾ ಇದ್ದಾರೆ. ಫೇವ್ರೇಟ್ ಆಗಿ ಎಲ್ಲರಿಗೂ ಒಂಥರ ಇಷ್ಟ ಆಗ್ತಿದೆ ಈ ಜೋಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಇಬ್ಬರು ಅಣ್ಣ ತಂಗಿ ಆಯಿತಾ, ಮಾಳು ಮತ್ತು ರಕ್ಷಿತಾ ಇಬ್ಬರು ಅಣ್ಣ ತಂಗಿ, ಅವರಿಬ್ಬರು ಮಧ್ಯೆ ಅಂಥ ಒಂದು ಬಾಂಧವ್ಯ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಬಟ್ ಈಗ ನಮ್ಮ ಮಾಳು ಮತ್ತು ರಕ್ಷಿತಾ ಸ್ಟೇಜ್ ಮೇಲೆ ಆಯಿತಾ ಸಾವಿರಾರು ಅಲ್ಲ ಲಕ್ಷಾಂತರ ಜನಗಳ ಎದುರುಗಡೆ ಆಯಿತಾ, ಸಾವಿರಾರು ಅಲ್ಲ ಲಕ್ಷಾಂತರ ಜನಗಳ ಎದುರುಗಡೆ ಮಾಳು ಮತ್ತು ರಕ್ಷಿತಾ ಡ್ಯಾನ್ಸ್ ಮಾಡಿದ್ದಾರೆ, ಹಾಡಾಡಿದ್ದಾರೆ. ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ. ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತನೂ ಕೇಳ್ತಾ ಇದ್ರೆ ನಮಗೇನೆ ಖುಷಿ ಆಗುತ್ತೆ, ನಮಗೆ ಖುಷಿಯಾಗೋ ರೀತಿ ಇದೆ. ಆ ಡ್ಯಾನ್ಸ್ ಇರ್ಬೋದು, ಅವರಿಬ್ಬರು ಮಾತಾಡೋದಿರ್ಬೋದು ಆಯಿತಾ, ಆ ಒಂದು ಹಾಡಾಡೋದು. ನಿಜವಾಗ್ಲೂ ರಕ್ಷಿತಾ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ನನಗೆ ಆ ವಿಡಿಯೋ ನೋಡಿ ಇನ್ನು ಈಗಲೂ ಕೂಡ ವಿಡಿಯೋ ನೋಡೋದು ಇನ್ನೂ ಖುಷಿ ಆಗ್ತಾ ಇದೆ. ಖಂಡಿತವಾಗ್ಲೂ ನಿಜವಾಗ್ಲೂ ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನೀವು ಯಾರ್ಯಾರೆಲ್ಲ ನೋಡಿದ್ದೀರಾ ನಂಗೆ ಗೊತ್ತಿಲ್ಲ, ನೀವು ಯಾರೆಲ್ಲ ನೋಡಿದ್ದೀರಾ ಅಂತ. ಸೂಪರ್. ನಿಜವಾಗ್ಲು ರಕ್ಷಿತಾ ಈ ರೀತಿ ಸಾಂಗ್ ಆಡೋಕ್ಕೂ ಬರುತ್ತೆ ನಂಗೆ ಗೊತ್ತಿರಲಿಲ್ಲ. ಸೂಪರ್. ಇಬ್ರದ್ದು ಆ ಸ್ಟೆಪ್ಸು ನೆಕ್ಸ್ಟ್ ಲೆವೆಲ್. ರಕ್ಷಿತಾ ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸೂಪರ್ ಮಾತ್ರ. ನಿಜವಾಗ್ಲೂ ಯಾರಿಗಾಗಲಿ ಒಂಥರ ಖುಷಿ ಆಗುತ್ತೆ ರಕ್ಷಿತಾ ಈ ರೀತಿ ಹಾಡು ಹೇಳ್ತಾಳಂತ. ಸೂಪರ್ ಮಾತ್ರ. ಅಲ್ಲ ಡ್ಯಾನ್ಸು ನಿಜವಾಗ್ಲೂ ರಕ್ಷಿತ ಡ್ಯಾನ್ಸು, ಆ ಮಲ್ಗೆ ಹೂವು ಆಯ್ತಾ, ದಾವಣಿ ಲಂಗ, ಅಯ್ಯೋ ಆ ಹಾಫ್ ಸ್ಯಾರಿ ಬೇರೆ ಹಾಕೊಂಡಿದ್ದಾರೆ ರೆಡ್ ಕಲರ್ ಇದು. ಸೂಪರ್. ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ರಕ್ಷಿತಾ ಮತ್ತು ಮಾಳು ಅವರ ಡ್ಯಾನ್ಸು ಹಾಡು ನೋಡಿ ನಾನಂತೂ ಫಿದಾದೆ. ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ರಕ್ಷಿತಾ. ಹಾಡಿನ ಜೊತೆಗೆ ಆ ಸ್ಟೆಪ್ಗಳು ಕೂಡ ಸೂಪರು. ಅದು ಆ ಮಲ್ಲಿಗೆ ಹೂವೆಲ್ಲ ಮುಟ್ಕೊಂಡು ಒಂದು ಹಳ್ಳಿ ಹುಡುಗಿ ಥರ ಕೆಂಪು ಹಾಫ್ ಸ್ಯಾರಿ ಹಾಕೊಂಡು ಸೂಪರ್ ಆಗಿದ್ದಾಳೆ. ನಿಜವಾಗ್ಲೂ ಅದೇ ನಾನು ಹೇಳ್ತೀನಲ್ವಾ, ನಮ್ಮ ನಾವು ಹೀಗೇ ಇರಬೇಕು ಅನ್ನೋದಲ್ಲ, ನಾವು ಹೇಗಿದ್ರೂ ಕೂಡ ಆಯಿತಾ ನಮ್ಮನ್ನು ನಾವು ಆಯಿತಾ ಪ್ರೆಸೆಂಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯ. ಅದನ್ನು ರಕ್ಷಿತ ನೋಡಿ ಕಲಿಬೇಕು. ನಿಜವಾಗ್ಲೂ ಅವಳಿಗೆ ಹಾಡು ಡ್ಯಾನ್ಸು ಇಂಥದ್ದು ಬರಲ್ಲ ಅನ್ನೋಂಗಿಲ್ಲ. ನಿಜವಾಗ್ಲೂ ಮಾಳು ಮತ್ತು ರಕ್ಷಿತ ಅವರ ಹಾಡು ಡ್ಯಾನ್ಸ್ ನೋಡಿ ನಾನಂತೂ ಫಿದಾದೆ. ನೀವು ಯಾರ್ಯಾರೆಲ್ಲ ನೋಡಿದರೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ, ರಕ್ಷಿತಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ನಂತರ ನಿಜವಾಗ್ಲೂ ಕೂಡ ತುಂಬಾ ಬ್ಯುಸಿಯಾಗಿದ್ದಾಳೆ, ತುಂಬಾ ಬ್ಯುಸಿಯಾಗಿದ್ದಾಳೆ. ಅವಳದೇ ಇದರಲ್ಲಿದ್ದಾಳೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಂಟೆಸ್ಟೆಂಟು, ಅದು ಮೇನ್ ಕುಕ್ ಆಗಿ ಬರ್ತಾ ಇದ್ದಾಳೆ. ನಿಜವಾಗ್ಲೂ ನೋಡೋಕ್ಕಂತೂ ಸೂಪರ್ ಆಗಿರುತ್ತೆ. ಇದೇ ಜೂನ್ ಆಯಿತಾ, ಇದೇ ಸ್ಯಾಟರ್ಡೆ ಸಂಡೇ ನಿಮ್ಮ ಮುಂದೆ ಬರುತ್ತೆ ಕ್ವಾಟ್ಲೆ ಕಿಚನ್ನು. ನೋಡೋಕೆ ರೆಡಿಯಾಗಿರಿ. ರಕ್ಷಿತಾ ರಾಕ್. ನೀನು ಆಲ್ ದ ಬೆಸ್ಟು. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರ್ತಿರೋ ಎಲ್ಲ ಕಂಟೆಸ್ಟೆಂಟ್ಗೂ ಆಲ್ ದ ಬೆಸ್ಟು. ರಕ್ಷಿತನಿಗೆ ಏನು ಕೊಟ್ಟರು ಕೂಡ ಬರಲ್ಲ ಅಂತಿಲ್ಲ, ಎಲ್ಲದನ್ನು ಕೂಡ ಮಾಡ್ತಾಳೆ. ಅದೇ ನೋಡಿ, ನನಗೆ ಆ ಡ್ಯಾನ್ಸು ಆ ಹಾಡೆಲ್ಲ ನೋಡೋದಕ್ಕೆ ರಕ್ಷಿತನ ಬಗ್ಗೆ ಒಂದೇನು ಅನಿಸುತ್ತೆ ಗೊತ್ತಾ, ಅವಳ ಒಂದು ಪ್ರೆಸೆಂಟ್ ಏನಿದೆ ನಿಜವಾಗ್ಲೂ ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ರಕ್ಷಿತಾ ಅಂದರೆ
ಎಲ್ಲರಿಗೂ ಕೂಡ ಒಂಥರ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಅವ್ರು ಯಾವುದೇ ಶೋಗೆ ಹೋಗಲಿ, ಯಾವುದೇ ಸ್ಟೇಜ್ ಮೇಲೆ ಹೋಗಲಿ, ಯಾವುದಾದ್ರೂ ಒಂದು ಹಾಡು ಹೇಳ್ತಾಳೆ, ಏನೋ ಒಂದು ಮಾತಾಡ್ತಾಳೆ, ಅದು ಎಲ್ಲರಿಗೂ ಖುಷಿ ಕೊಡುತ್ತೆ. ಯಾರ್ಯಾರೆಲ್ಲ ಮಾಳು ಮತ್ತು ರಕ್ಷಿತ್ ಅವರ ಈ ಸಾಂಗು ಮತ್ತು ಡ್ಯಾನ್ಸನ್ನು ನೋಡಿದ್ರಿ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.